ಶಿವಕುಮಾರ್ ಸರ್, ನೀವೇನ್ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಏನು ಕುಮಾರಸ್ವಾಮಿ ಅವರು ಇದನ್ನ ರಾಮನಗರ ಜಿಲ್ಲೆಯನ್ನ ಮಾಡಿದ್ರು, ಅದನ್ನ ಕ್ರೆಡಿಟ್ ಅನ್ನ ಬದಲಾವಣೆ ಮಾಡಿದ್ರೆ ಡಿಕೆಶಿ ಅವ್ರಿಗೆ ಹೋಗುತ್ತೆ ಅನ್ನುವಂತ ಕಾರಣಕ್ಕೆ ಏನಾದ್ರು ಅವರು ಬದಲಾವಣೆಯನ್ನ ಮಾಡ್ತಾ ಇದ್ದಾರಾ? ಮೇಡಮ್, ಅವರು MP ಆಲ್ರೆಡಿ ಇದು ಇಂಡಿಯಾನೇ ತಿರುಗಿ ನೋಡ್ತಾ ಇತ್ತು. ಇದು MP 100% DK ಸುರೇಶ್ ಅವ್ರು ಹೊಡಿತಾರೆ ಅಂತ 100% ಇಟ್ಕೊಂಡಿದ್ರು. ಅದ್ರಿಂದ ಏನಾಗಿದೆ ಅಂತ ಅಂದ್ರೆ, ಈ ಸತಿ ಡಾಕ್ಟರ್ ಮಂಜುನಾಥ್ ಅವ್ರು ಬಂದು ನಿಂತ್ಕೊಂಡಿರೋದ್ರಿಂದ ಅವ್ರಿಗೆ ತಿರುಮಂತ್ರ ಕೊಟ್ಟಿದ್ದಾರೆ ಜನ. ಅವರು ನಮ್ ರಾಮನಗರ ಇದೆ, ನಮ್ ಕನಕಪುರ ಇದೆ ಅನ್ಕೊಂಡು ಇದ್ ಮಾಡ್ತಿದ್ರು. ಈಗೇನಂದ್ರೆ ಅವ್ರಿಗೆ ತಿರುಮಂತ್ರ ಕೊಟ್ಟಿದ್ದಾರೆ ಜನ. ನಮ್ ರಾಮನಗರ ಜಿಲ್ಲಾ ಜನ ಅವ್ರಿಗೆ ಆಲ್ಮೋಸ್ಟ್ ರಾಮನಗರ MP ಕ್ಷೇತ್ರ ಪೂರಾ ತಿರುಮಂತ್ರ ಕೊಟ್ಟಿದ್ದಾರೆ. ಅದ್ರಿಂದ ನಮ್ಗೆ ಯಾಕಪ್ಪ ಇದು ತೊಂದ್ರೆ ಆಗ್ಬೋದೆ, ರಾಜಕೀಯದಿಂದ ತೊಂದ್ರೆ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೋಸ್ಕರ ಇವರು ಷಡ್ಯಂತ್ರ ಮಾಡಿ ಈಗ ಒಂದು ಹೊಸ ತಂತ್ರವನ್ನು ತಗೊಬಂದ್ಬಿಟ್ಟು ನಾವು ರಾಮನಗರ ಜಿಲ್ಲೆನ ದಕ್ಷಿಣ ಬೆಂಗಳೂರು ಜಿಲ್ಲೆ ಮಾಡ್ತೀವಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ತಗೊಬಂದಿದ್ದಾರೆ ಅಷ್ಟೇ ಹೊರತು ಅವ್ರ ರಾಜಕೀಯದಲ್ಲಿ ಇಲ್ಲಿ ಏಟ್ ಬೀಳ್ತಾ ಇದೆ ಅವ್ರಿಗೆ. ಆಲ್ರೆಡಿ ಈಗ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದು ಕ್ಯಾಂಡಿಡೇಟ್ ಅವರು DCM ಗೆ ನಮ್ ಕೊನೆ ಕಳ್ತದ ಅನ್ನೋ ಒಂದು ವಿಚಾರವಾಗಿ ಮಾತಾಡ್ತಾ ಇದಾರೆ ಅಷ್ಟೇ. ಮಂತ್ರಿ ಹೋಗಕ್ಕಾಗಲ್ಲ ಅನ್ನೋ ಒಂದು ವಿಚಾರವಾಗಿ ಈಗ ಹೊಸ ತಗೊಂಬಂದಿರೋದು ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಇನ್ನು ಇವ್ರು ಏನಾದ್ರು ರಾಮನಗರವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೋದ್ರೆ ರಾಮನಗರ ಜನ ಒಪ್ತಾರಾ? ಇದನ್ನ, ಈ ಬದಲಾವಣೆಯನ್ನ ಸ್ವೀಕಾರ ಮಾಡ್ತಾರಾ? ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ರಾಮನಗರ ಜನ ಒಪ್ಪಲ್ಲ. 90 ಭಾಗ ಒಪ್ಪಲ್ಲ, 10 ಭಾಗ ಒಪ್ಕೋಬಹುದು, 90 ಭಾಗ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ. ಯಾಕೆ ಅಂದ್ರೆ ರಾಮನಗರ ಈಗ ಆಲ್ರೆಡಿ ಆ ಕಾಲದಿಂದನೂ ರಾಮನಗರ ಅಂತ ಇದ್ದು ದಕ್ಷಿಣ ಅಂತ ವ್ಯವಸ್ಥೆ ಮಾಡಕ್ಕೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಮೇಡಮ್. ನಮ್ಮ ಮೈತ್ರಿ ಸ್ಟ್ರೈಕ್ಗಳೆಲ್ಲ ಮಾಡ್ಬೋದು ಏನೋ. ಇದೇನಾದ್ರೂ ವೋಟ್ ಬ್ಯಾಂಕಿಂಗ್ ಆಗಿ ಒಕ್ಕಲಿಗರನ್ನ ಒಲ್ಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ದಾರಾ ಅಂತ? ಯಾಕಂದ್ರೆ ಈಗ DK ಸುರೇಶ್ ಅವರ ಸೋಲಾಯ್ತು, ಹಾಗಾಗಿ ಇಲ್ಲಿ ನಿಂತು ಗೆಲ್ಲೋದಕ್ಕೆ ಏನಾದ್ರೂ ಇವರು ಹುನ್ನಾರ ನಡೆಸ್ತಾ ಇದ್ದಾರಾ? ಒಕ್ಕಲಿಗ ವೋಟ್ ಬ್ಯಾಂಕ್ ನ ಅವ್ರ ಹತ್ರ ಸೆಳೆಯೋದಕ್ಕೆ ಏನಾದ್ರೂ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ಸುತ್ತಾ ಸರ್ ನಿಮ್ಗೆ? ಇಲ್ಲ ಮೇಡಮ್, ಒಕ್ಕಲಿಗರು ಓಟು ಆಲ್ರೆಡಿ ಹೊಡೆದೋಗಿದೆ ಅಂತ ಎಲ್ಲಾ ವಿಚಾರವಾಗೂ ಗೊತ್ತು. ರಾಜಕೀಯದಲ್ಲಿ ಒಕ್ಕಲಿಗರು ಓಟ್ ಹೊಡೆದೋಗಿದೆ, ಮುಸ್ಲಿಮ್ಸ್ ಓಟ್ ಒಂದ್ ಮಾಡ್ಕೊಂಡಿದ್ದಾರೆ ಅಂತ ಅದು ವಿಚಾರ ಎಲ್ಲ ಗೊತ್ತಿರುತ್ತೆ. ಅದೆಲ್ಲ ಒಂದ್ ಮಾಡಕ್ ಯಾವುದೇ ಕಾರಣಕ್ಕೂ ಆಗಲ್ಲ. ಇವ್ರೇನಂದ್ರೆ ಮುಸ್ಲಿಮ್ಸ್ ಓಟ್ ಒಂದ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ಸ್ ಅನ್ಕೊಂಡು ಇದ್ ಮಾಡ್ಕೊಂಡಿದ್ದಾರೆ. ಆತರ ಏನಿಲ್ಲ ಮೇಡಮ್, ಒಂದ್ ಮಾಡಕ್ ಏನ್ ಆಗಲ್ಲ. ಇವ್ರು ಸುಮ್ನೆ ರಾಜಕೀಯವಾಗಿ ಏನೋ ನಾವು ಹಿಂದೆ ಬಿದ್ವಲ್ಲ, MP ಹಿಂದೆ ಬಿದ್ವಲ್ಲ, ಇರಪ್ಪ ಈಗಿಂದಾನೆ ನಾವು ಕ್ಷೇತ್ರ ರೆಡಿ ಮಾಡ್ಕೋಬೇಕು ಅಂತ ಇದಕ್ಕೆ ರೆಡಿ ಮಾಡ್ಕೊಂತ ಇದ್ರೆ ಮೇಡಮ್ ಅಷ್ಟೇ. ಇಲ್ಲೇನಾದ್ರೂ ಈಗ ಏನಾದ್ರೂ ಇದು ಬೆಂಗಳೂರು ದಕ್ಷಿಣ ಆಗೋಯ್ತು ಅಂದ್ರೆ ಕೈಗಾರಿಕಾ ಪ್ರದೇಶ ಬರುತ್ತೆ. ಕೈಗಾರಿಕಾ ಪ್ರದೇಶ ಬಂದ್ರೆ ಅಲ್ಲಿರುವಂತ ಒಂದಷ್ಟು ಜನಕ್ಕೆ ಕೆಲಸ ಕೊಡೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳಿದೆ. ಇದನ್ನ ಒಪ್ತೀರಾ ನೀವು? ಇಲ್ಲ ಮೇಡಮ್, ಕೈಗಾರಿಕಾ ಪ್ರದೇಶ ಈಗ ಆರೋಳ್ಳಿ ಆಲ್ರೆಡಿ ಕೈಗಾರಿಕಾ ಪ್ರದೇಶ ಆರೋಳ್ಳಿ ಆಗಿದೆ. ಶಿವಕುಮಾರ್ ಸರ್, ಈಗ ನಮ್ಮೊಟ್ಟಿಗೆ KRS ಪಕ್ಷದ ಮಹೇಶ್ ರೆಡ್ಡಿ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಹೊರಟಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವೇನ್ ಹೇಳ್ತೀರಾ ಸರ್? ಮೇಡಮ್, ಚಿಕ್ಕದಾಗಿ ಹೇಳ್ಬೇಕಂದ್ರೆ ಇದೊಂದು ರಾಜಕೀಯ ಪಿತೂರ ಅಂತ ಹೇಳ್ಬೋದು. ರಾಜಕೀಯಕ್ಕೋಸ್ಕರ ಏನೋ ಒಂದು ಮಾಡ್ಬೇಕು, ಯಾವ್ದೋ ಒಂದ್ ರೀತಿ. ಈಗ ಯಾವ ಡೆವಲಪ್ಮೆಂಟ್ ಆಗಿದೆ ಮೇಡಮ್? ಈಗ ಎಷ್ಟೋ ಬೆಂಗಳೂರು ಗ್ರಾಮಾಂತರಗಳು ಅವೇ ಡೆವಲಪ್ಮೆಂಟ್ ಆಗಿಲ್ಲ. ಇನ್ನೊಂದು ಬೆಂಗಳೂರು ತಗೊಂಡು ಇವ್ರು ಏನ್ ಡೆವಲಪ್ಮೆಂಟ್ ಮಾಡ್ತಾರೆ? ಡೆವಲಪ್ಮೆಂಟ್ ಅನ್ನೋದು ಏನಿದೆ ಹೇಳಿ? ಹೌದು ಹೌದು. ಹಾಗಾಗಿ ಇದೆಲ್ಲ ಒಂದು ರಾಜಕೀಯ ಪಿತೂರ ಬಿಟ್ರೆ ಇನ್ನೇನು ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಏನು ಬೆಂಗಳೂರು ದಕ್ಷಿಣ ಆಗೋದ್ರೆ ಅಲ್ಲಿರುವಂತಹ ರಿಯಲ್ ಎಸ್ಟೇಟ್ ಏನಿದೆ ಇದು ಕೂಡ ಬೆಳವಣಿಗೆ ಆಗುತ್ತೆ, ಮೂಟೆ ದುಡ್ಡು ತುಂಬ್ಕೊಂಡು ಹೋಗ್ಬೋದು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಇದನ್ನ ನೀವು ಎಷ್ಟು ಒಪ್ತೀರಾ ಸರ್? ನಿಜ ಮೇಡಮ್, ಇದೆಲ್ಲ ಒಂದು ಡೆವಲಪ್ಮೆಂಟ್ ಹೆಸರನ್ನೇ ಹೇಳ್ಕೊಂಡು ಇವ್ರು ಜೋಬಿಗೆ ತುಂಬಿಕೊಳ್ಳುವ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಈಗ ತುಂಬಿ ತುಳುಕ್ತಾ ಇದಾವೆ. ನೀವು ನೋಡಿರ್ಬೇಕು, ಯಾವುದೇ ಕಚೇರಿಗಳಲ್ಲಿ ಮತ್ತೆ ಯಾವುದೇ ವಿಧಾನಸೌಧಗಳಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಇದೊಂದು ಹೆಸರಲ್ಲಿ ಭ್ರಷ್ಟಾಚಾರ ಮಾಡ್ಬೋದಲ್ವಾ? ಈಗ ಅಲ್ಲೊಂದು ಬೆಂಗಳೂರು ದಕ್ಷಿಣ ನಾವು ಸ್ವತಃ ಏನೋ ಮಾಡಿದಾಗ ಅಲ್ಲಿನ ಡೆವಲಪ್ಮೆಂಟ್ ಮೇಲೆ ದುಡ್ಡು ಕೊಡ್ಲೇಬೇಕಲ್ವಾ? ಅದ್ರಲ್ಲಿ ಸಿಕ್ಕುತ್ತಲ್ಲ ಇವ್ರಿಗೆ, ಪರ್ಸೆಂಟೇಜ್ ಆಗ್ಲಿ ಮತ್ತೆ ಇದು ಡೆವಲಪ್ಮೆಂಟ್ ಹೆಸರಲ್ಲಾಗ್ಲಿ ಇವ್ರು ಬಂದೇ ಬರುತ್ತಲ್ಲ, ಜೋಬ್ ತುಂಬುತ್ತಲ್ವಾ? ಹಾಗಾಗಿ ಈಗ ಇನ್ನೊಂದು ಅದಕ್ಕಿಂತ ಮೈನ್ ಹೇಳ್ಬೇಕಂದ್ರೆ ಈಗ ಅವರು ರಾಜಕೀಯ ಈಗ ಏನಿದೆ ಚನ್ನಪಟ್ಟಣ ಗೆದ್ಕೊಬೇಕಂದ್ರೆ ಇದ್ ಮಾಡ್ಲೇಬೇಕು ಅವರು. ಈಗ ಅವ್ರಿಗೆ ಅವಮಾನ ಆಗಿದೆ.
MP ರಲ್ಲಿ ಏನಾಗಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಕರ್ನಾಟಕ ಜನಕ್ಕೆ ಏನಾಗಿದೆ, ಈ ಕಡೆ ಕನಕಪುರ ಏನಾಯ್ತು, ಎಲ್ಲೆಲ್ಲಿ ಕೈ ಕೊಡ್ತು ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಹಾಗಾಗಿ ರಾಮನಗರದಲ್ಲಿ ಮನುಷ್ಯನ ಇಟ್ಕೊಂಡು ಈಗ ಆ ಕಡೆ ಚನ್ನಪಟ್ಟಣದಲ್ಲಿ ಗೆಲ್ಲೋದಕ್ಕೋಸ್ಕರ ಇದೊಂದು ಕಣ್ಣು ಒರೆಸುವ ತಂತ್ರ ಹಾಗೂ ದುಡ್ಡು ಹೊಡಿಯುವ ತಂತ್ರ ಅನ್ನೋದಕ್ಕೆ ನಾನು ರಾಜಾರೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಏನು ಅಭಿವೃದ್ಧಿ ಆಗ್ಬಿಡುತ್ತೆ, ಇದು ಬೆಂಗಳೂರು ದಕ್ಷಿಣ ಅಂತ ಹಾಕೋದ್ರೆ ಅಭಿವೃದ್ಧಿ ಆಗ್ಬಿಡುತ್ತೆ, ಅದಕ್ಕಾಗಿ ನಾವು ಅಭಿವೃದ್ಧಿ ಮಾಡಕ್ಕೋಸ್ಕರ ರಾಮನಗರವನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಭಿವೃದ್ಧಿ ನಿಜವಾಗ್ಲೂ ಬೆಂಗಳೂರು ದಕ್ಷಿಣಕ್ಕೆ ಸೇರ್ತಾ ಇದ್ದಂಗೆ ಆಗ್ಬಿಡುತ್ತಾ ಅಭಿವೃದ್ಧಿ? ಮೇಡಮ್, ಈಗ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು, 2004 ಸಮಥಿಂಗ್ ಅನ್ಸುತ್ತೆ, S.N. ಕೃಷ್ಣ ಅವರು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ರು. ಅವಾಗ್ಲೇ ನಮ್ಗೆ ಬೆಂಗಳೂರು ಸಿಂಗಪೂರ್ ಆಗುತ್ತೆ ಅಂತ ಹೇಳಿದ್ರು. ಇವತ್ತು 2004, ಇವತ್ತು 20 ಇಯರ್ಸ್ ಆಯ್ತು ಮೇಡಮ್. ನಮ್ದೇನ ಸಿಂಗಪೂರದಲ್ಲಿ 10% ಆಗಿದೆ ಮೇಡಮ್ ನಮ್ ಬೆಂಗಳೂರು. ಅದೇ ಮಾತೆ ಮೇಡಮ್. ಈಗ ನಾನು ಹೇಳ್ತೀನಿ, ಸಿಂಗಪೂರ್ ಆಗೋದು 20 ವರ್ಷ ಆಯ್ತು. ಸಿಂಗಪುರದಲ್ಲಿ 10% ನಮ್ದು ಆಗಿಲ್ಲ ಸಿಂಗಪುರ್. ಈಗ ನಮ್ಗೆ ಆ ಕಡೆ ಏನು ನಮ್ಮ ಚನ್ನಪಟ್ಟಣ ಮತ್ತೆ ಯಾವ್ದು ರಾಮನಗರ ಆಗ್ಬಿಡುತ್ತೆ ಸಿಂಗಪುರ್. ಈಗ ಇರೋದಕ್ಕೆ ಇವ್ರಿಗೆ ಹಣ ಇಲ್ಲ, ಕೊಟ್ಟಿರೋ ಗ್ಯಾರಂಟಿಗಳಿಗೆ ಇವ್ರಿಗೆ ಹಣ ಇಲ್ಲ, ಇನ್ನು ಅಲ್ಲೆಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ? ಇದೆಲ್ಲ ಒಂದು ರಾಜಕೀಯ ಪಿತೂರನ್ನ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರು ಮಾಡೋರಲ್ಲ ಮೇಡಮ್, ಮಾಡೋರ್ ಹಾಗಿದ್ರೆ ಒಂಥರ, ಇವ್ರು ಮಾಡೋಕ್ ಇಚ್ಛಾಶಕ್ತಿನೇ ಸೋರಿಕೆಗಳೇ ನಿಲ್ಸಕ್ ಆಗೋದಿಲ್ಲ ಅಂದಾಗ ಗೌರ್ಮೆಂಟ್ ಕೈಯಲ್ಲಿ ಇನ್ನೇನಕ್ಕೆ ಇವರೆಲ್ಲ? ಶಾಸಕಾಂಗ ಸತ್ತು ಹೋಗಿದೆ ಮೇಡಮ್. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಎಲ್ಲಿ ನಡೀತಾ ಇದೆ ಅಲ್ವಾ? ಹಾಗಾಗಿ ಇದೆಲ್ಲ ಕಣ್ಣೋಟಿರೋ ತಂತ್ರ. ನನಗೆ ಇದ್ರ ಮೇಲೆ ಯಾವುದೇ ಭರವಸೆಗಳಿಲ್ಲ. ಓಟಿಗೋಸ್ಕರ ಮಾಡ್ತಿರುವ ಒಂದು ಗಿಮಿಕ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಓಟಿಗೋಸ್ಕರ ಯಾವ್ದೋ ಒಂದು ಪಿತೂರು ಮಾಡಿ ಗೆದ್ದುಕೊಳ್ಳೋದಕ್ಕೋಸ್ಕರ ಮಾತ್ರ ಮಾಡ್ತಾ ಇದ್ದಾರೆ ಎರಡೂ ಪಕ್ಷಗಳಾಗಿರ್ಬೋದು. ಮತ್ತು ಯಾಕಂದ್ರೆ 3 ಪಕ್ಷಗಳಿಗಿಲ್ಲ, ನಾವು ಇದನ್ನ ಪದೇ ಪದೇ ಕರಿತಾ ಇರ್ತೀವಿ JCP ಪಾರ್ಟಿಗಳು ಅಂತ. ಹಾಗಾಗಿ ಈಗ JDS ಇಲ್ದಿದ್ದಾಗ ಈಗ JDS ಮತ್ತು ಜನತಾದಳ ಒಂದಾಗಿರೋದ್ರಿಂದ ಈ ಕಾಂಗ್ರೆಸ್ ಮತ್ತು BJP ಇದೆಲ್ಲ ಪಿತೂರು. ಇವ್ರಾಗ್ಲಿ ಈಗ ವಿರುದ್ಧ ಪಕ್ಷ ಆಗ್ಲಿ ಯಾರನ್ನಾಗ್ಲಿ ಒಂದು ಹೋರಾಟ ಇದೆಯಾ ಮೇಡಮ್? ಈಗ ಇದು ಒಂದು ಯಾವ್ದೋ ಒಂದು ಗಿಮಿಕ್, ಯಾವ್ದೋ ಒಂದು ಮುಚ್ಚಿಡೋದಕ್ಕೆ ಇದೊಂದು ನಿಮ್ಮ ಮೀಡಿಯಾದಕ್ಕೆ ತಂದು ಬಿಡೋದಕ್ಕೆ. ನಿನ್ನೆ ಒಂದು ಸಬ್ಜೆಕ್ಟ್ ಬಿಟ್ಟಿದ್ರು, ಇವತ್ತೊಂದು ಸಬ್ಜೆಕ್ಟ್ ಬಿಟ್ಟಿದ್ದಾರೆ, ನಾಳೆ ಇನ್ನೊಂದು ಬಿಡ್ತಾರೆ. ಯಾಕಂದ್ರೆ ಮೂಡದ್ ಮುಚ್ಚಬೇಕಲ್ವಾ? ಈ ದಿನ ನಮ್ಮ KRS ಪಕ್ಷ ಹೋಗಿ ನಮ್ಮ ಮೈಸೂರಲ್ಲಿ ಹೋರಾಟ ಮಾಡಕ್ ಹತ್ತಿಕ್ಕಿದ್ದಾರೆ. ಎಲ್ಲವ್ರು ನಲ್ಗೆ ದಾರಿಯಲ್ಲಿ ಬರ್ತಾ ಎತ್ಕೊಂಡೋಗಿ ಒಂದು ಜಾಗದಲ್ಲಿ ಬಂಧಿಸಿದ್ದಾರೆ. ಹಾಗಾಗಿ ಇದನ್ನೆಲ್ಲ ತಿರುಗಿಸೋದಕ್ಕೋಸ್ಕರ ಮೀಡಿಯಾವ್ರಿಗೆ ಒಂದು ಮಾಹಿತಿ ಬೇಕು, ಮಾಹಿತಿ ಬಿಡಬೇಕು ಅಂತ ಬಿಟ್ಟಿದ್ದಾರೆ ಅಷ್ಟೇ. ಈಗ ನಿನ್ನೆ ಎಲ್ಲ ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರದಲ್ಲಿ ಒಂದು ಬಿಟ್ರು. ಈಗ ಏನ್ ಸಿಂಗಪುರ್ ಆಗ್ಬಿಡುತ್ತೆ ಹಂಗಾದ್ರೆ ಮೇಡಮ್? ನಮ್ಮ ರಾಮನಗರ ಸಿಂಗಪುರ್ ಏನ ನೆಕ್ಸ್ಟ್? ಬೆಂಗಳೂರಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಅದನ್ನೇ ಬಗೆಹರಿಸಕ್ಕಾಗಿಲ್ಲ. ಮತ್ತೆ ಅವರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡ್ಕೊಂಡು ನಿಜವಾಗ್ಲೂ ಅದೆಲ್ಲ ಕನ್ಸು ಅನ್ಸುತ್ತೆ. ಸಿಂಗಾಪುರ್ ಮಾಡೋದೆಲ್ಲ ನಿಜವಾಗ್ಲೂ ಕನ್ಸು. ಯಾಕಂದ್ರೆ ಅವ್ರದ್ದು ಬ್ರ್ಯಾಂಡ್ ಬೆಂಗಳೂರೇ ಇನ್ನು ವರ್ಕ್ ಆಗಿಲ್ಲ. ಇನ್ನು ರಾಮನಗರ ಯಾವ ಮಟ್ಟಿಗೆ ಅಭಿವೃದ್ಧಿಯನ್ನ ತರ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದೆಲ್ಲ ಇವರು ಬದಲಾವಣೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಮೇಡಮ್. ಈಗ ಕಸದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಬೆಂಗಳೂರು ಸುತ್ತಮುತ್ತ ಅರ್ಬನ್ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕಸ ನಿರ್ವಹಣೆ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನೊಂದು ಅದೊಂದು ತಗೊಂಡು ತಲೆ ಮೇಲೆ ಹಾಕೊಂಡು ಏನ್ ಮಾಡ್ತಾರೆ ಇವರು? ಏನ್ ಮಾಡ್ತಾರೆ ಮೇಡಮ್? ಏನೇನು ಮಾಡೋದಿಲ್ಲ ಮೇಡಮ್. ಇದೆಲ್ಲ ಕಣ್ಣೊರೆಸುವ ತಂತ್ರ, ಯಾವ್ದೋ ಒಂದು ಮೀಡಿಯಾವನ್ನ ಬೆದಲ್ಸೋದ್ರಿಂದ ಹಾಗಾಗಿ ಇದು ಹೋಗ್ತಾ ಇದೆ ಮೇಡಮ್, ಇನ್ನೇನು ಇಲ್ಲ. ಇನ್ನು ಶಿವಕುಮಾರ್ ಸರ್, ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಮಾಡಿ ರಾಮನಗರ ಏನಾದ್ರೂ ಬೆಂಗಳೂರು ದಕ್ಷಿಣ ಮಾಡ್ತು ಅಂತ ಹೇಳಿದ್ರೆ ನಾನ್ ಮತ್ತೆ ಅಧಿಕಾರಕ್ಕೆ ಬರ್ತೀನಿ, ಬಂದ ಮೇಲೆ ನಾನು ಅದನ್ನ ಮತ್ತೆ ರಾಮನಗರ ಜಿಲ್ಲೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವೇನ್ ಹೇಳ್ತೀರಾ ಮೇಡಮ್? ನಾವು ಕುಮಾರಣ್ಣ ಅವ್ರೊಂದಿಗೆ ಏನ್ ಕೇಳ್ಕೊಳ್ಳೋದು ಅಂತ ಅಂದ್ರೆ, ನಮ್ಮ ರಾಮನಗರ ಭಾಗದಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ ಇದ್ದಾರೆ. ನಮ್ಗೆ ಒಂದು ಪಿಲೇಚರಿ ತರ ಒಂದು ಚಾಮುಂಡೇಶ್ವರಿ ಫ್ಯಾಕ್ಟ್ರಿ ಇತ್ತಲ್ಲ, ಅದೊಂದು ದೊಡ್ಡ ಫ್ಯಾಕ್ಟ್ರಿ ಬೇಕಾಗುತ್ತೆ. ಆಮೇಲೆ ಮ್ಯಾಂಗೋ ಸಿಕ್ಕಾಪಟ್ಟೆ ಬೆಳಿತಾರೆ ನಮ್ಮ ರಾಮನಗರ ಅಕ್ಕಪಕ್ಕ, ಫುಲ್ ಮ್ಯಾಂಗೋ ಬೆಳಿತಾರೆ. ಆ ಮ್ಯಾಂಗೋಗೆ ಒಂದು ಸ್ಟೋರೇಜ್ ಬೇಕು ನಮ್ಗೆ. ಆ ಸ್ಟೋರೇಜ್ ಒಂದು ಬೇಕು ಮೇಡಮ್ ನಮ್ಗೆ. ಅಂದ್ರೆ ಈಗ ದಕ್ಷಿಣ ಮಾಡಕ್ ಹೋಗ್ತೀನಿ ಅಂತ ಇದ್ದಾರೆ, ಬೆಂಗಳೂರು ದಕ್ಷಿಣ ಮಾಡಕ್ ಹೋಗ್ತೀನಿ ಅಂತ ಇದ್ದಾರೆ. ಅಟ್ಲೀಸ್ಟ್ ರಾಮನಗರ ರೈತರಿಗೆ ಒಂದು ಪಿಲೇಚರಿ ತರ ಒಂದು ರೇಷ್ಮೆ ಮಿಷಿನ್ ಒಂದು ದೊಡ್ಡದ ಭಾಗದಲ್ಲೇ ಒಂದ್ ಮಾಡ್ಕೊಡ್ಬೇಕು. ಇವ್ರು ಅದೆಲ್ಲ ಬಿಟ್ಬಿಟ್ಟು ಸುಮ್ನೆ ದಕ್ಷಿಣ ಮಾಡ್ತೀನಿ ಅಂದ್ರೆ 2,000 ಕೋಟಿನೋ 3,000 ಕೋಟಿನೋ ದುಡ್ಡು ತಗೊಂಡ್ಬಿಟ್ಟು ಕಮಿಷನ್. ಮೊದ್ಲು ಬಿಜೆಪಿ ಸರ್ಕಾರದಲ್ಲಿ 40% ಅಂತಿದ್ರು, ಈಗ 40% ಅಲ್ಲ 60% ಸರ್ಕಾರ ಮೇಡಮ್ ಇದು. 40% ಅಲ್ಲ 60% ಸರ್ಕಾರ ಈಗಿರೋದು.
ನಮ್ಮ ದಲಿತರ ಬಾಂಧವ್ರದ್ದು ಅಮೌಂಟ್ ಎಲ್ಲ ನೀವು ಇಲ್ದದೆಲ್ಲ ಎತ್ಕೊಂಡು ಇವ್ರು 40% ಅಲ್ಲ 60% ಸರ್ಕಾರ ಮಾಡ್ತಾ ಇರೋದು ಇವ್ರು ಮೇಡಮ್. ಇವ್ರು ನಮ್ ರಾಮನಗರಕ್ಕೆ ಮೇನ್ ಇರೋದ್ನ ಬಿಟ್ಬಿಟ್ಟು ಇಲ್ದೇ ಹೋದ್ನೆಲ್ಲ ತಗೊಂಡೋಗಿ ಹಾಕ್ತಾರೆ. ಅವ್ರಿಗೆ ರೈತರುಗಳು ಮಾವಿನ ಹಣ್ಣು ಬೆಳೆದಾಗ ಈ ಸತಿ ತುಂಬಾ ಜನ ಇಸಾ ಕುಡ್ದಿ ಮತ್ತೆ ಕಾಯಿಗಳು ಬಿಡದೆ ತುಂಬಾ ಜನ ಸತ್ತಿದ್ದಾರೆ. ಇವ್ರಿಗೆ ಒಂದು ಸ್ಟೋರ್ ರೂಮ್ ಮಾಡ್ಕೊಡ್ಬೇಕು. ರೇಷ್ಮೆ ಇಲಾಖೆಯಲ್ಲಿ ಒಂದು ರೇಷ್ಮೆಗೆ ಒಂದು ಒಳ್ಳೆ ಜಾಗ ಇಲ್ಲ ಮೇಡಮ್. ಇಲ್ಲಿವರೆಗೂ ರೆಂಟ್ರಲ್ಲಿ ರೇಷ್ಮೆ ಗುಡ್ ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆ ರೇಷ್ಮೆ ಇದ್ ಮಾಡ್ಕೊಡ್ಬೇಕು ಅನ್ನೋದಿಲ್ಲ. ಸುಮ್ನೆ ದಕ್ಷಿಣ ಮಾಡ್ಬೇಕು ಏನ್ ದಕ್ಷಿಣ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಮೇಡಮ್? ಇಲ್ಲಿರೋ ಲೋಕಲ್ ರೈತರುಗಳಿಗೆ ಒಂದ್ ಏನಾರ ಒಂದ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಒಂದ್ ಒಳ್ಳೆ ಪಿಲೇಚರ್ ಇಲ್ಲ ಮೇಡಮ್, ದೊಡ್ಡದೊಂದು ಪಿಲೇಚರ್ ಇಲ್ಲ ಇಲ್ಲಿ. ದಕ್ಷಿಣ ಏನ್ ಮಾಡಕ್ಕಾಗೋದು? ಇವ್ರು ಬೆಂಗಳೂರೇ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ನೀವ್ ನೋಡಿರ್ಬೇಕು, ಮಾಗಡಿ ರೋಡ್ ಕಡೆ ಹೋಗಿ ಸುಂಕದಕಟ್ಟೆ ಈ ಕಡೆ ಎಲ್ಲ ಹೋಗಿ ನೋಡಿರ್ಬೇಕು ಮೇಡಮ್. ಟಾರ್ ರೋಡ್ ಇಲ್ಲ ಒಂದು, ಅದು ಬೆಂಗಳೂರು ಒಂದು ಟಾರ್ ರೋಡ್ ಇಲ್ಲ ಅದ್ರಲ್ಲಿ. ಇವ್ರೇನ್ ಬೆಂಗಳೂರಲ್ಲಿ ಅಷ್ಟೊಂದೆಲ್ಲ ಸಮಸ್ಯೆ ಇದ್ರು ಕೂಡ ರಾಮನಗರವನ್ನ ಬದಲಾವಣೆ ಮಾಡಕ್ ಹೋಗ್ತಿದ್ದಾರೆ. ಯಾಕಂದ್ರೆ ನೀವಾಗ್ಲೇ ಹೇಳಿದ್ರಿ, ರೈತರು ಎಷ್ಟೊಂದ್ ಜನ ವಿಷ ಕುಡಿತಾರೆ, ಫಲ ಬಂದಿರಲ್ಲ, ಮಾವಿನ ಹಣ್ಣು ಬೆಳೆದಂತ ರೈತರಿಗೆ ಕರೆಕ್ಟ್ ಆದಂತ ಸ್ಟೋರೇಜ್ ಇರೋದಿಲ್ಲ ಅಂತ. ಅದನ್ನೆಲ್ಲ ಬಿಟ್ಟು ಇನ್ನೊಂದೇನೋ ತಲೆ ಮೇಲೆ ಹಾಕೊಳಕ್ ಹೊರಟಿದ್ಯಲ್ಲ ಸರ್ಕಾರ ಅಂತ. ಹೌದು ಮೇಡಮ್, ನಮ್ಗೆ ಜಾಸ್ತಿ ಬೆನಿಫಿಟ್ ಬೇಕಾಗಿರೋದು ಮಾವು ಬೆಳೆಗಾರರು. ರಾಮನಗರ ತಾಲೂಕಲ್ಲಿ ಮಾವು ಬೆಳೆಗಾರರೇ ಜಾಸ್ತಿ 90% ಇದ್ದಾರೆ. ಅವ್ರಿಗೆ ಒಂದು ಸ್ಟೋರೇಜ್ ಇಲ್ಲ, ತಗೊಂಡೋಯ್ತಾರೆ ಇದ್ರಲ್ಲಿ ಯಾವ್ದೋ ಒಂದು ಮಾರ್ಕೆಟ್ ತಗೊಂಡೋಯ್ತಾರೆ, ಒಂದು ಒಳ್ಳೆ ಬೆಲೆ ಸಿಗಲ್ಲ. ಈ ಸತಿ ಎಷ್ಟು ಜನ ಸೊತ್ತಿದ್ದಾರೆ ಗೊತ್ತಾ ಮೇಡಮ್? ಲಕ್ಷಾಂತರ ರೂಪಾಯಿ ರೈತರುಗಳೇ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ರೈತರುಗಳು ಸೊತ್ತಿದ್ದಾರೆ. ಅದಾದ್ರ ಮೇಲೆ ರೇಷ್ಮೆ ಇಲಾಖೆಯಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ, ಪರವಾಗಿಲ್ಲ. ಈಗಿನ ರೈಟು 400-450 ರೂಪಾಯಿ ರೈಟ್ ಸಿಗ್ತಾ ಇದೆ. ಅದನ್ನ ತಗೊಳ್ಳೋರೆ ಒಂದ್ ಟೈಮ್ ತಗೋತಾರೆ, ಒಂದ್ ಟೈಮ್ ತಗೊಳಲ್ಲ. ಆತರ ಎಲ್ಲ ಇದೆ. ಒಂದು ಒಳ್ಳೆ ದೊಡ್ಡದು ಒಂದು ಫ್ಯಾಕ್ಟ್ರಿ ಮಾಡ್ಕೊಟ್ರೆ ಇಲ್ಲೇ ಹೆಚ್ಚು ಕಮ್ಮಿ 1000 ಜನಕ್ಕೆ ಕೆಲಸ ಸಿಗುತ್ತೆ ಮೇಡಮ್. ಆ ಸ್ಟೋರ್ ರೂಮ್ ಮತ್ತೆ ಇವೆರಡು ಮಾಡಿದ್ರೆ 1000 ಜನಕ್ಕೆ ಕೆಲಸ ಸಿಗುತ್ತೆ. ಒಂದು 200 ಎಕರೆ 300 ಎಕರೆ ಅಕ್ವರೇಷನ್ ಮಾಡ್ಕೊಂಡು ಮಾಡಿದ್ರೆ ಅದೇ ಒಳ್ಳೇದಾಗುತ್ತೆ ಮೇಡಮ್. ಇನ್ನು ಮಹೇಶ್ ರೆಡ್ಡಿ ಸರ್, ಏನು ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ, ಈ ಭದ್ರಕೋಟೆಯನ್ನಾದ್ರೂ ಛಿದ್ರ ಮಾಡೋದಕ್ಕೆ ರಾಮನಗರವನ್ನ ಬಳಸ್ಕೊಳ್ತಾ ಇದ್ದಾರಾ ಅಂತ? ಸರ್ ಮಹೇಶ್ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದ್ಯಾ ಮೇಡಮ್? ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಹಣ ಇದೆಯಾ? ಈಗ ಹಣ ಇಲ್ಲದೆ ಎಂಡದ ಮೇಲೆ ರೈಸ್ ಮಾಡಿದ್ರು, ರಿಜಿಸ್ಟರ್ ಮೇಲೆ ರೈಸ್ ಮಾಡಿದ್ರು, ಪ್ರತಿ ಒಂದ್ರ ಮೇಲೆನೂ ರೈಸ್ ಮಾಡ್ಕೊಂಡು ಪೆಟ್ರೋಲ್ ಡೀಸೆಲ್ ಮೇಲೆ ಎಲ್ಲಾದ್ರ ಮೇಲೆ ರೈಸ್ ಮಾಡಿದ್ರು. ಇವ್ರ ಹಣ ಇಲ್ಲದೆ ಸುಮ್ಮನೆ ಜಿಲ್ಲೆಗಳನ್ನ ಇದು ಇವ್ರ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೌತ್ ಮಾಡ್ಕೊಂಡು ಹೋಗೋಕೆ ಇವ್ರ ಹತ್ರ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಇದೆಯಾ? ಫಸ್ಟ್ ಆಫ್ ಆಲ್ ಹಣ ಇದ್ರೆ ಓಕೆ ಮೇಡಮ್. ಹಣ ಇಲ್ಲ, ಏನು ಇಲ್ಲ. ಏನೋ ಒಂದು ರಾಜಕೀಯಕ್ಕೋಸ್ಕರ ಏನು ಬೇಕಾದ್ರೂ ಇವ್ರು ಡಿಸಿಷನ್ ತಗೊಂಡು ಒಂದು ಏನೋ ಚನ್ನಪಟ್ಟಣ ಗೆಲ್ಲೋದಕ್ಕೋಸ್ಕರ ಇಷ್ಟೆಲ್ಲ ಬೇಕಾಗಿತ್ತ ಮೇಡಮ್? ಡೆವಲಪ್ಮೆಂಟ್ ಬಗ್ಗೆ ಹೋದ್ರೆ ಒಂದು ಪಕ್ಷ, ಯಾವುದೇ ಪಕ್ಷಗಳಾಗ್ಲಿ, ಡೆವಲಪ್ಮೆಂಟ್ ಬಗ್ಗೆ ಆಗ್ಲಿ ಮತ್ತು ಭ್ರಷ್ಟಾಚಾರದ ಬಗ್ಗೆ ಆಗ್ಲಿ, ಇನ್ನೊಂದ್ ಬಗ್ಗೆ ಆಗ್ಲಿ, ಯಾರನ್ನ ಮಾತಾಡುವ ಧ್ವನಿಯತ್ವ MLA ಗಳಾಗ್ಲಿ ಮತ್ತು ಮಿನಿಸ್ಟರ್ಗಳಾಗ್ಲಿ ಯಾರನ್ನ ಇದಾರ? ಸೋರಿಕೆಗಳು ನಿಲ್ಸೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನೊಂದು ಜಿಲ್ಲೆ ಮಾಡಿ ಅದಕ್ಕೆ ಇನ್ನೊಂದಷ್ಟು ಸಾಲ ಎಕ್ಸಿ ನಮ್ಮ ತಲೆ ಮೇಲೆ ಹೊರು ಮಾಡ್ತಾರ ಹೊರ್ತು, ತೂಕ ಹಾಕ್ತಾರ ಹೊರ್ತು ಇನ್ನು ಯಾವ್ದೇ ರೀತಿಯಲ್ಲಿ ಇವ್ರು ಮಾಡೋದಿಲ್ಲ ಅನ್ನೋದಕ್ಕೆ ಘಂಟಾಘೋಷವಾಗಿ ಹೇಳ್ತೀನಿ. ಒಂದು ಸೆಕೆಂಡ್ ಒಂದು ಮೇಡಮ್, ಇವ್ರ ಹತ್ರ ದುಡ್ಡೇ ಇಲ್ಲದೆ ನಾನು ಅದು ಮಾಡ್ತೀನಿ ಅಂತ ಅದನ್ನ ಡೆವಲಪ್ಮೆಂಟ್ ತಗೊಂಡ್ಮೇಲೆ ಅದಕ್ಕೆ ಡೆವಲಪ್ಮೆಂಟ್ ಕೊಡ್ಲೇಬೇಕಲ್ವಾ ಮೇಡಮ್? ಈಗ ಕಸಾನೇ ಇವ್ರ ಕೈ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ. ಇವ್ರು ಬೆಂಗಳೂರು ಕಸಾನ, ಬಟ್ ಗ್ರಾಮಾಂತರ ಕಸಗಳನ್ನ ಯಾವ ರೀತಿಯಲ್ಲಿ ಏನಾಗಿದಾವೆ ತಾಲೂಕುಗಳು ಮತ್ತು ಜಿಲ್ಲೆಗಳು ಅಂತ ನೀವು ಕಾಣಿಸ್ತಾ ಇದೆ. ನಮ್ ಸುತ್ತಮುತ್ತಲು ತಗೊಳ್ಳಿ ಮೇಡಮ್, ಹೊಸಕೋಟೆ ತಾಲೂಕು ಆಗಿರ್ಬೋದು, ಮತ್ತೆ ಆನೇಕಲ್ ತಾಲೂಕು ಆಗಿರ್ಬೋದು, ಎಲ್ಲ ಸುತ್ತು ತಾಲೂಕಲ್ಲಿ ಯಲಂಕದಿಂದ ಆಗಿ ಕಸ ಕಸ ಯಾವ ತರ ಇದೆ ಅಂದ್ರೆ, ಯಾವುದೇ ಗ್ರಾಮ ಪಂಚಾಯತಿಗಳ ಕಡೆ ಹೋದ್ರೆ ಆ ಕಡೆ ಮಕ ಇಡೋಕ್ಕಾಗಲ್ಲ, ಅಷ್ಟು ಗಪ್ಪು ನಾತ ಹೊಡಿತಾ ಇದೆ. ಅದನ್ನ ಕ್ಲೀನ್ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನೊಂದಕ್ಕೂ ಅದೇ ಹೇಳಿಲ್ವಾ, ರಾಜಕೀಯಕ್ಕೋಸ್ಕರ ಇವರೊಂದು MLA ಸೀಟ್ಗೋಸ್ಕರ ಆ ಸ್ಥಾನ ಉಳ್ಸ್ಕೊಳಕ್ಕೋಸ್ಕರ ಇವರು ಈ ಮಾತು ಹೇಳ್ಕೊಂಡು ಹೋಗ್ತಾ ಇರೋದು ಸಮಂಜಸ ಅಲ್ಲ. ಹಾಗೂ ಇದನ್ನ ಜನಗಳು ತೀರ್ಮಾನ ಮಾಡ್ಬೇಕಾಗ್ತದೆ. ನಾವು ಗೆಲ್ಸಿದ್ಮೇಲೆ ನಾವ್ ಇಷ್ಟ ಬಂದಂಗ್ ಮಾಡ್ಕೊಂತೀರಿ ಅನ್ನೋ ರಾಜಕಾರಣಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕಡಿವಾಣ ಬೇಕಾಗ್ತದೆ. ಯಾಕಂದ್ರೆ ಎಲ್ಗೋ ಆಗಿರುವ ಮೆಡಿಕಲ್ ಕಾಲೇಜ್ ಇನ್ನೊಂದ್ ಕಡೆ ತಗೊಂಡೋಗೋದು ಇದೇ ಆಗೋಯ್ತು. ಈ ಕಡೆಯಿಂದ ಆ ಕಡೆ ಕಿತ್ತಾಡೋದು, ಆ ಕಡೆಯಿಂದ ಈ ಕಡೆ ಕಿತ್ತಾಡ್ಕೊಂಡೆ ಯಾವುದೇ ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ. ಒಂದ್ ಯಾವ್ದ್ರಲ್ಲಿ ಹೋಗ್ಲಿ ಮೇಡಮ್, ಒಂದ್ ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿದ್ಯಾ? ಇಷ್ಟೆಲ್ಲ ಮಾತಾಡ್ತಾರಲ್ವಾ, ಯಾವ್ದೋ ಒಂದು ಹೇಳಿ ಮೇಡಮ್, ಒಬ್ರು MLA ಹೇಳಿದ್ರು, ಈಗ ಮಿನಿಸ್ಟರ್ ಆಗಿದ್ದಾರೆ ಅವರು. ಈ 5 ವರ್ಷ ಗೆದ್ದು ಬಿಟ್ರೆ ನಾನು ನಾವು ಚಾಮರಾಜಪೇಟೆನ ನಾನು ಸಿಂಗಾಪುರ್ ಮಾಡ್ತೀನಿ. ಚಾಮರಾಜಪೇಟೆನ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು ಮೇಡಮ್, ಅವ್ರು ಮೀಡಿಯಾದಲ್ಲಿ ಹೇಳಿದ್ದವ್ರು. ಇವತ್ತಿನವರೆಗೂ ಸಿಂಗಾಪುರ್ ಆಗಿದೆ ಮೇಡಮ್ ಬೆಂಗಳೂರು ಒಳಗಡೆ ಚಾಮರಾಜಪೇಟೆ.
ಇದು ನಮ್ಮ ಪರಿಸ್ಥಿತಿ ಆಗಿರೋದು. ಇದೆಲ್ಲ ಊಟಾಟಿಕೆ ಅನ್ನೋದಕ್ಕೆ ನಾನು ರಾಜಾರೋಷವಾಗಿ ಹೇಳ್ತೀನಿ, ಇದೆಲ್ಲ ಆಗೋದಿಲ್ಲ. ಸುಮ್ಮನೆ ಏನೋ ಒಂದು ಡೆವಲಪ್ಮೆಂಟ್, ಅದೊಂದು ಹೆಸರಿಟ್ಟು ಆ ಕಡೆ ಅದು ಡೆವಲಪ್ಮೆಂಟ್ ಆಗದೆ ಅದು ಕೊರ್ಕೊಂಡ್ ಸಾಯ್ಬೇಕಾಗಿ ಹೊರತು ಇವ್ರು ಯಾವ್ದೋ ರೀತಿಯಲ್ಲಿ ಮಾಡೋದಿಲ್ಲ ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಂತೋಷ್ ಸರ್, ಸರ್ಕಾರದಲ್ಲಿ ಈಗ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಏನು ನಮ್ಗೊಂದಷ್ಟು ಯೋಜನೆಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಎಲ್ಲಾ ತೆಗೆದು ಗ್ಯಾರಂಟಿಗೆ ಹೋಗ್ತಾ ಇದೆ. ಹಾಗಾಗಿ ಸರ್ಕಾರ ಈಗ ಒಂದಷ್ಟು ಆರ್ಥಿಕ ಮುಗ್ಗಟ್ಟನ್ನ ಅನುಭವಿಸ್ತಾ ಇದೆ. ಅದ್ರ ನಡುವೆ ಈಗ ರಾಮನಗರ ಹೆಸರು ಬದಲಾವಣೆ ಬೇರೆ ತಗೊಂಡಿದೆ. ಅಭಿವೃದ್ಧಿ ಮಾಡ್ತೀವಿ ರಾಮನಗರವನ್ನ, ಅದಕ್ಕೆ ನಾವು ಹೆಸರು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ನೀವೇನ್ ಹೇಳ್ತೀರಾ ಸರ್? ಗ್ಯಾರಂಟಿ ಯಾರು ಕೇಳಿದ್ರು ಮೇಡಮ್? ಮತದಾರ ಹೋಗಿ ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರೆ ಮೇಡಮ್, ಯಾವತ್ತಾನ ಮತದಾರರು ಹೌದು, ಮತದಾರ ಹೋಗಿ ಗ್ಯಾರಂಟಿ ಕೊಡಿ, ನಮ್ಗೆ ನಮ್ಮ ಹತ್ರ ಶಕ್ತಿ ಇಲ್ಲ, ನೀವು ಗ್ಯಾರಂಟಿ ಕೊಟ್ರೆ ನಾವು ಜೀವನ ಮಾಡೋದು ಅಂತ ಯಾವತ್ತಾನ ಸರ್ಕಾರಕ್ಕೆ ಹೋಗಿ ಯಾವತ್ತಾನ ಕೇಳಿದ್ರೆ ಮೇಡಮ್ ಇವರು? ಎಲ್ಲಾ ಗ್ಯಾರಂಟಿಗಳು ತಂದು ಕೊಟ್ಬಿಟ್ಟು ಇವರು ಅಭಿವೃದ್ಧಿಗೆ ಎಲ್ಲದ ಮೇಡಮ್, ಹಣ ಇಲ್ಲದೆ ಎಲ್ಲ ಗ್ಯಾರಂಟಿ ಕೊಡಕ್ಕೆ ಆಯ್ತದಲ್ಲ ಹಣ, ಅಭಿವೃದ್ಧಿ ಎಲ್ಲ ಆಯ್ತದ ಮೇಡಮ್. ಸರ್ಕಾರ ಬಂದು 1.5 ವರ್ಷ ಆಯ್ತದೆ, ಅಭಿವೃದ್ಧಿ ಎಲ್ಲ ಆಗೈತೆ ಮೇಡಮ್. ಗ್ಯಾರಂಟಿ ತಗೊಂಡ್ ಜೀವನ ಮಾಡೋಂಥದ್ದು ಏನಿಲ್ಲ ಮೇಡಮ್. ರೈತರುಗಳು ದುಡ್ದಿ ಸಂಪಾದನೆ ಮಾಡಿ ಜೀವನ ಮಾಡ್ತಾನೆ ಅವ್ರಿಗೆ ವರ್ಷದಿಂದ. ಈಗ 1 ವರ್ಷದಿಂದ ಗ್ಯಾರಂಟಿಗಳು ಕೊಟ್ಬಿಟ್ರೆ ಬತ್ತು ಬಿಡ್ತಾರ ಜನ. ಅಭಿವೃದ್ಧಿ ಮಾಡ್ಬೇಕಾಯ್ತು. ಇವರು ಅಭಿವೃದ್ಧಿ ಮಾಡದೆ ಇವರು ರಾಮನಗರ ಇರೋದ ದಕ್ಷಿಣ ಜಿಲ್ಲೆ ಮಾಡ್ತೀವಿ. ಏನೀಗ ರಾಮನಗರ ಏನಾಗೈತೆ ಮೇಡಮ್? ಡೆವಲಪ್ಮೆಂಟ್ ಏನು ಇಲ್ವಾ ರಾಮನಗರದ? ಎಲ್ಲಾ ತರದ ಡೆವಲಪ್ಮೆಂಟ್ ಅದಲ್ಲ. ಕ್ರೆಡಿಟ್ಗೋಸ್ಕರ ಮಾಡ್ತಾ ಇರೋದು ಮೇಡಮ್. ಇನ್ನ ಬೆಂಗಳೂರು ದಕ್ಷಿಣ ಮಾಡ್ತಾ ಇರೋದು ಅವ್ರ ಕ್ರೆಡಿಟ್ಗೆ ಮಾಡ್ತಾ ಇರೋದು. ನಮ್ ಸರ್ಕಾರ ಇದ್ದಾಗ ಬೆಂಗಳೂರು ದಕ್ಷಿಣ ಅಂತ ಒಂದು ಹೆಸರು ಬದಲಾವಣೆ ಮಾಡೋದು ಅಂತ ಒಂದು ಇದು ಬರ್ತದೆ ಅಂತ ಲೆಕ್ಕಾಚಾರ ಕ್ರೆಡಿಟ್ ಮಾಡ್ತಾ ಇರೋದು ಮೇಡಮ್ ಅವರು. ಇದರಿಂದ ಲಾಭ ಏನಿಲ್ಲ. ಏನು ಸಂತೋಷ್ ಸರ್, ಈ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೇಕೆದಾಟನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಈ ಯೋಜನೆಯನ್ನ. ಆದ್ರೆ ಈಗ ಯಾಕೆ ಮಾಡಕ್ಕಾಗ್ಲಿಲ್ಲ? ಆದ್ರೆ ಇವರು ಸ್ವತಃ ಇವ್ರ ಉದ್ದೇಶಕ್ಕಾಗಿ ಏನಾದ್ರು ರಾಮನಗರವನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದಾರ ಅಂತ? ಮೇಡಮ್ ಈಗ ಸರ್ಕಾರ ಇಲ್ದೆ ಹೋದಾಗ ಮೇಕೆದಾಟು ಮಾಡ್ತೀವಿ ಅಂತ ಪಾದಯಾತ್ರೆ ಮಾಡಿದ್ದಾರೆ. ಅದು ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಮೇಕೆದಾಟು ಮಾಡಿದ್ರೆ ಬಹಳ ಅನುಕೂಲ ಅದೇ. ನಮ್ಗೆ ರೈತರಿಗೆ ಯಾವುದೇ ತರದ ನೀರಿನ ಸೌಲಭ್ಯವನ್ನು ಇದೇ ಹೆಚ್ಚಿದೆ ಹೊರತು ಮೇಕೆದಾಟು ಮಾಡ್ರೆ ನೀರಿನ ಸೌಲಭ್ಯ ಏನ್ ಕಮ್ಮಿ ಆಗಲ್ಲ. ಈಗ ನೀರು ಹೋಯ್ತಾ ಇದೆ ತಮಿಳ್ನಾಡಿಗೆ ಲೆಕ್ಕವಿಲ್ಲದಷ್ಟು ನೀರು ಹೋಯ್ತಾ ಇದೆ. ಸ್ಟೋರೇಜ್ ಅವ್ರ ನೀರು ಎಷ್ಟು ಕೊಡ್ಬೇಕೋ ಅದ್ರ ಮೀರಿ ನಮ್ಮ ಕರ್ನಾಟಕದಿಂದ ನೀರು ಸ್ಟೋರೇಜ್ ಆಚೆ ಕಡೆ ಹೋಯ್ತಾ ಇದೆ. ಸ್ಟೋರೇಜ್ ಮಾಡ್ಬೇಕಾಯ್ತಲ್ವಾ? ಮೇಕೆದಾಟು ಮಾಡ್ತೀವಿ ಅಂತ ಇವರೇ ತಾನೇ ಪಾದಯಾತ್ರೆ ಮಾಡ್ಕೊಂಡು ಬಂದದ್ರು. ಇವತ್ತು ಸರ್ಕಾರ ಅವ್ರದೇ, ಜನ ಬಹುಮತ ಕೊಟ್ಟವ್ರೆ. 136 ಶಾಸಕರನ್ನ ಗೆಲ್ಸಿ ಕಳ್ಸಿದ್ದಾರೆ ಇವತ್ತು ವಿಧಾನಸೌಧಕ್ಕೆ. ಮಾಡ್ಬೋದಾಯ್ತಲ್ಲ ಇವ್ರು ಮೇಕೆದಾಟನ? ಮಹೇಶ್ ಸರ್, ಇನ್ನು ಏನು ಈಗ ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು, ಇದನ್ನಿಂದ ಏನೋ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾಗಿ ರಾಮನಗರವನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರ್ಪಡೆ ಮಾಡುವಂತ ವಿಚಾರ ಎತ್ತಿದಾರ ಅಂತ? ಮೇಡಮ್ ಅವಾಗಿಂದ ನಾನು ಅದೇ ನಿಮ್ಗೆ ಹೇಳ್ತಾ ಇರೋದು. ಮೂಡೋದಾಗ ಇರ್ಬೋದು ಮತ್ತು ಯಾವ್ದೇ ಇವ್ರು ಉಳುಕಲು ಮುಚ್ಕೊಳ್ಳೋದಕ್ಕೋಸ್ಕರ ಇವ್ರು ಮಾಡ್ತಾ ಇರುವ ಯಾವ್ದೋ ಒಂದು ಜನಗಳಿಗೆ ಬಾಯಿಗೊಂದು ಏನು ಒಂದು ವಾರ್ತೆ ಬೇಕು. ಅವ್ರನ್ನ ಬಿಟ್ರೆ ಆ ವಾರ್ತೆಗಳಲ್ಲೇ ಮಾತಾಡ್ಕೊಂಡಿರ್ಬೇಕು. ಹಾಗಾಗಿ ಡೈವರ್ಟ್ ಮಾಡೋದಕ್ಕೆ ಒಂದು ದಾರಿ ಸಿಕ್ತಿ, ಇವ್ರಿಗೆ ದಾರಿ ಮಾಡಿದ್ದಾರೆ. ಈಗ ನನ್ನ ಸ್ನೇಹಿತರು ಹೇಳ್ದಂಗೆ ಈ ಹಣ ಎಲ್ಲಿದೆ ಇವ್ರ ಹತ್ರ ಮಾಡೋದಕ್ಕೆ? ಹಣ ಇಲ್ಲದೆ ಎಲ್ಲಾದ್ರ ಮೇಲೇನು ಟ್ಯಾಕ್ಸ್ ರೈಸ್ ಮಾಡಿ, ಅತಿ ರೈಸ್ ಮಾಡಿ. ಮೇಡಮ್ ಈಗ ನಿಮ್ ನೆನ್ನೆ ಹೇಳ್ದೆ, ಪೆಟ್ರೋಲ್ ಅತಿ ರೈಸ್ ಮಾಡಿರೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ಹಾಕಿರೋದು. ಅಷ್ಟು ಹಾಕಿದ್ದಾರೆ ಟ್ಯಾಕ್ಸ್. ಅದು ಸಾಲದ ಇವ್ರು ಉಳುಕಲು ಮುಚ್ಚಿಟ್ಕೊಳೋದಕ್ಕೋಸ್ಕರ ಇದನ್ನ ಎತ್ತು ಬಿಡ್ತಾ. ಈಗ ನಾನ್ ಬೆಳಿಗ್ಗೆ ಅವಾಗ ನಿಮ್ಗೊಂದು ಮಾತು ಹೇಳ್ದೆ, ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಈ ದಿನ ನಾವೆಲ್ಲ ಬೆಂಗಳೂರು ಮೈಸೂರ್ಗೆ ಹೋದ್ರಿ. ಮೂಡ ಹಗರಣ ಬಗ್ಗೆ ನಾವು ದೊಡ್ಡದಾಗ ಒಂದು ವಿಷಯ ಮಾಡ್ಬೇಕಂತ ನಾವೆಲ್ಲ ಹೋಗಿದ್ವಿ. ಹೋದಾಗ ಅವ್ರು ಏನ್ ಮಾಡಿದ್ರು, ನಮ್ಮನ್ನೆಲ್ಲ ಅಲ್ಲ ದಾರಿಯಲ್ಲಿ ಬರ್ತಾ ಎಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರು ಅಂದ್ರೆ, ಇದೊಂದು ಹೈಲೈಟ್ ಆದ್ರೆ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ದಾರಿಯಲ್ಲಿ ಬರ್ತಾ ಇರೋನು ಎಲ್ಲೆಲ್ಲ ಕಡ್ವಾಣೆ ಹಾಕಿದ್ದ ಅವ್ರನ್ನ ಒಂದು ಚೌಟ್ರಿಗೆ ತೆರಗಿಸಿ ಅಲ್ಲಿಂದ ಅಲ್ಲಿ ಕುಳ್ಸಿದಾರೆ ಈಗೆಲ್ಲ. ಹಾಗಾಗಿ ಇವ್ರಿಗೆ ಮೇಡಮ್ ಇಚ್ಛಾಶಕ್ತಿನೂ ಇಲ್ಲ, ಇವ್ರ ಗೌರ್ಮೆಂಟ್ ಅಲ್ಲಿ ದುಡ್ಡೂ ಇಲ್ಲ. ಈಗ ಒಂದು ಮ್ಯಾಟ್ರ್ ಯಾವ್ದೋ ಒಂದು ವಿಷಯ ಬೇಕಾಗಿತ್ತು, ಮೀಡಿಯಾಗ ಒಂದು ವಿಷಯ ಬಿಟ್ರೆ ಆ ಮೀಡಿಯಾ ಆ ವಿಷಯದಲ್ಲಿ ಒಂದು ವಾರ ಹೋದ್ಮೇಲೆ ಇನ್ನಾದ್ರು ಹೊಸ ವಿಷಯ ಬರುತ್ತೆ, ಆ ವಿಷಯಕ್ಕೆ ಟರ್ನ್ ಆಗ್ಬಿಡುತ್ತೆ. ಈಗ ಏನಾಯ್ತು, ಮೊನ್ನೆ ದರ್ಶನ್ ಆಯ್ತು, ಇನ್ನು ಒಂದೊಂದ್ ಆಯ್ತಲ್ಲ. ಈ ತರ ಈ ವಿಷಯ ಈಗ ಹೈಲೈಟ್ ಆಗುತ್ತೆ, ನಮ್ಮ ಮೂಡ ವಿಷಯ ಹೈಲೈಟ್ ಆಗುತ್ತೆ ಮೈಸೂರ್ದು ಅನ್ನೋದಕ್ಕೆ ಇದೊಂದು ಬಿಟ್ಟಿದ್ದಾರೆ. ಇದು ಇವತ್ತು ನಾಳೆ ನಾವು ಮಾತಾಡ್ತೀರಿ, ನಾಳೆ ಯಾವ್ದೋ ನೀನು ಹೊಸ ಮ್ಯಾಟ್ರ್ ಬರುತ್ತೆ, ಅವೇ ಹೊಸ ಮ್ಯಾಟ್ರಿಗೆ ಹೋಗ್ತಾರೆ ಇವ್ರು ಅನ್ನೋದು ಇವ್ರಿಗೆಲ್ಲ ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಇದನ್ನ ಯಾವ ರೂಪದಲ್ಲಿ
ನಾವು ಮಾಡಿದ್ರೆ ಇದನ್ನ ಡೈವರ್ಟ್ ಮಾಡ್ಬೋದು ಮೀಡಿಯಾದವ್ರನ್ನ ಅನ್ನೋದು ಅವ್ರಿಗೂ ಅಲ್ಲ ಆದ್ರೂ ಕೂಡ ಎಲ್ಲಾ ಕಡೆನೂ ಮೀಡಿಯಾದವರು ನೋಡ್ತಾನೆ ಇರ್ತಾರಲ್ವಾ ಸರ್, ಎಲ್ಲಾ ಹಗರಣಗಳನ್ನು ಕೂಡ ನೋಡ್ತಾ ಇರ್ತಾರೆ. ಇವ್ರು ಏನೇ ಅವ್ರನ್ನ ಡೈವರ್ಟ್ ಮಾಡೋದಕ್ಕೂ ಟ್ರೈ ಮಾಡಿದ್ರು ಕೂಡ ಎಲ್ಲಾ ಹಗರಣಗಳು ಗೊತ್ತೇ ಇರುತ್ತೆ, ಎಲ್ಲಾ ಸುದ್ದಿಗಳು ಓದ್ತಾನೆ ಇರುತ್ತೆ. ಮೇಡಮ್ ಹಗರಣಗಳು ಗೊತ್ತೇ ಇರುತ್ತೆ. ನೀವು ಒಂದು ಮ್ಯಾಟರ್ ಇಟ್ಕೊಂಡು ಅದನ್ನ ಸುಮಾರು ದಿನ ಒಂದ್ 2 ರಿಂದ 3 ದಿನ ಉಜ್ಜಕ್ಕೆ ಬಿಡೋದಿಲ್ಲ ಅವರು. ನಾನ್ ಹೇಳ್ತಾ ಇರೋದು 2 ರಿಂದ 3 ದಿನ ಮುಜ್ಜಕ್ಕೆ ಬಿಡ್ತೀರಾ ಅದನ್ನ ಕಡಿವಾಣ ಆಗ್ತಾ ಬರ್ತಾರೆ. ಈಗ ಇನ್ನೊಂದು ಮ್ಯಾಟರ್ ನಿಮ್ಗೆ ಕೊಟ್ಟಾಗ ಆ ಮ್ಯಾಟರ್ನ ಈಗ ಮೈಸೂರು ಈಗ ಇದು ಬಂತು, ಇದು ಮೈಸೂರು ಮ್ಯಾಟರ್ನ ಸ್ವಲ್ಪ ಲೂಸ್ ಬಿಡ್ತೀರಲ್ವಾ ನೀವು, ಅದು ಅವರ ಉದ್ದೇಶ. ಇದನ್ನ ಸ್ವಲ್ಪ ಕಮ್ಮಿ ಆಗ್ಲಿ, ಪ್ರೆಷರ್ ಕಮ್ಮಿ ಆದಾಗ ಅವ್ರು ಫ್ರೀ ಆಗಿರ್ಬೋದು ಅನ್ನೋ ಲೆಕ್ಕಕ್ಕೆ ಅವ್ರು ಈ ತರ ನಮ್ಮನ್ನ ದಾರಿ ತಪ್ಪಿಸೋ ಲೆಕ್ಕ. ಇದ್ ಹೇಳ್ತಾರೆ ಈಜಿಯಾಗಿ ಹೇಳ್ಬೇಕಂದ್ರೆ ದಾರಿ ತಪ್ಪಿಸೋ ಲೆಕ್ಕ ನಮ್ದು, ನಮ್ಮನ್ನ ಅಷ್ಟೇ. ಮೀಡಿಯಾದವ್ರನ್ನಾಗಿರ್ಬೋದು ಪಬ್ಲಿಕ್ನಾಗಿರ್ಬೋದು. ಈಗ ಮೀಡಿಯಾದಿಂದ ಪಬ್ಲಿಕ್ ಅರ್ಥ ಆಗುತ್ತೆ, ಮೀಡಿಯಾ ಎಲ್ಲ ನಮ್ಗೆ ಪಬ್ಲಿಕ್ ತಿಳಿಸುತ್ತೆ. ಹಾಗಾಗಿ ಮೀಡಿಯಾನ ತರಿಸ್ತೆ ಜನನು ಟರ್ನ್ ಆಗ್ತಾರೆ. ಇದನ್ನ ಇನ್ನೊಂದು ವಿಷಯದ ಬಗ್ಗೆ ತಗೊಂಡೋಗ್ಬಿಟ್ರೆ ಸರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಹೊಸದಾಗಿ ಬಿಟ್ಟಿದ್ದಾರೆ. ಇದಾದ್ಮೇಲೆ ನಾಳೆಗೆ ಒಂದು ಬಂದೇ ಬರುತ್ತೆ ಇನ್ನೊಂದು ವಾರದಲ್ಲಿ, ಆಗ ಇದು ಸರಿ ಹೋಗುತ್ತೆ. ನಾಳೆದಲ್ಲಿ ಇನ್ನೊಂದು ಯಾವ್ದನ್ನ ಹುಟ್ಟಿಸ್ತಾರೆ ಅವರು. ಏನ್ ರಾಜಕಾರಣಿಗಳು ಅಷ್ಟು ಈಸಿ ಅಲ್ಲ, ಇದೆಲ್ಲ ಹುಟ್ಟಿಸೋದು ಗೊತ್ತಿದೆ ಅವ್ರಿಗೆ, ಯಾವ್ರಿಗೆ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಿದೆ, ಯಾವ್ದನ್ನ ಎಲ್ಲಿಟ್ರೆ ಸರಿ ಹೋಗುತ್ತೆ ಅನ್ನೋದ್ರ ಲೆಕ್ಕದಲ್ಲೇ ಇವ್ರು ಮಾಡ್ತಾರೆ ಮೇಡಮ್. ಇನ್ನು ಮಹೇಶ್ ಸರ್ ಆಗ್ಲೇ ಹೇಳ್ದಾಗೆ ನಾನು ಡಿ ಕೆ ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಸ್ವಂತ ಉಪಯೋಗಕ್ಕೋಸ್ಕರ, ಅವರು ಇದಕ್ಕೋಸ್ಕರ ಷಡ್ಯಂತ್ರಕ್ಕೋಸ್ಕರ ಇದನ್ನೇನಾದ್ರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡ್ಕೊಳಕ್ ಹೊರಟಿದಾರಾ ಅಂತ ವೈಯಕ್ತಿಕ ಕಾರಣ. ಮೇಡಮ್ ಇದ್ರಲ್ಲೇ ಗೊತ್ತಾಗುತ್ತೆ. ಪಾದಯಾತ್ರೆ ಮಾಡ್ಕೊಂಡು ಕೊರೋನಾದಲ್ಲಿ ಇವರು ಆಗ ಬಿಜೆಪಿ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ನೀವು ಪಾದಯಾತ್ರೆ ಮಾಡಬಾರ್ದು ಅಂದ್ರೆ, ಇಲ್ಲ ನಾನು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾನು ಮೇಕೆದಾಟ ತಂದೇ ತರ್ತೀನಿ, ನಾನು ನಾವು ಎಲೆಕ್ಷನ್ ಗೆದ್ದಿದ ತಕ್ಷಣ ಫಸ್ಟ್ ಕೆಲಸ ನಾವು ಮಾಡೋದೇ ಮೇಕೆದಾಟು ಅನ್ಕೊಂಡು ಹೋದವ್ರು ಇವತ್ತಿನ ಇವ್ರು ಆಗಿ 1 ವರ್ಷದ ಮೇಲೆ ಆಗಿದೆ ಬಂದಿವ್ರು ಸೀಟಲ್ಲಿ ಕುತ್ಕೊಂಡು, ಇವತ್ತಿನವರೆಗೂ ಮೇಕೆದಾಟಿನ ಹೆಸರೇ ಇಲ್ಲ. ಅರ್ಥ ಆಯ್ತಾ? ಮಾಡ್ತಾ ಇದ್ದೀರಿ ಇವಾಗ ಯಾರನ್ನ ನೀವು ಮೀಡಿಯಾದವ್ರೇನ ಪ್ರಶ್ನಿಸಿದಾಗ ಹೌದು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಹೊರತು ಇವ್ರು ಮಾಡಿದ್ದಂತೂ ನನ್ ಕಣ್ಣಿಗೆ ಕಾಣಿಸಿಲ್ಲ. ಹಾಗಾಗಿ ಹಾಗಲ್ಲ ಅನ್ನೋದಕ್ಕೆ ನಾನು ನೀಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇದೆಲ್ಲ ಸುಮ್ಮನೆ ಯಾವ್ದೋ ಒಂದು ಕಣ್ಣುಚ್ಚುವ ತಂತ್ರ. ಇದನ್ನ ಒಂದಾದ್ಮೇಲೆ ಒಂದು ಮೀಡಿಯಾಗೆ ಒಂದು ಯಾವ್ದೋ ಒಂದು ಕೊಟ್ಕೊಂಡು ಹೋಗೋಣ ಅನ್ನೋ ಲೆಕ್ಕದಲ್ಲೇ ಇದಾರೆ ಹೊರತು ಬೇರೆ ಯಾವ್ದೂ ಇಲ್ಲ ಅನ್ನೋದಕ್ಕೆ ನಾನು ಘಂಟಾಘೋಷವಾಗಿ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್. ಹಾಗಾಗಿ ಈಗ ನಾನು ಮೈಸೂರಲ್ಲಿ ಇರೋದ್ರಿಂದ ಈ ಹೋರಾಟದಲ್ಲಿ, ಹಾಗಾಗಿ ನಾನು ನಿಮ್ಗೆ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ. ಹಾಗಾಗಿ ನನ್ನ ಕಡೆಯಿಂದ ಕ್ಷಮೆ ಇರಲಿ. ನಿಮ್ಗೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮೇಡಮ್. ನಮಸ್ಕಾರ. ನಿಮ್ಗೂ ಕೂಡ ಧನ್ಯವಾದಗಳು ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ನು ಶಿವಕುಮಾರ್ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಕೊನೆಯದಾಗೆ ನಾವು ಇವ್ರು ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅನ್ನೋದು ಒಂದು ವಿಚಾರ ಬಿಟ್ಬಿಟ್ಟು ನಮ್ಮ ರಾಮನಗರ ಭಾಗ ಮತ್ತೆ ಚನ್ನಪಟ್ಟಣ, ಮಾಗಡಿ, ಕನಕಪುರ ರೆವಿನ್ಯೂ ತುಂಬಾ ಪ್ರಾಬ್ಲಮ್ ಇಲ್ಲಿದೆ ಮೇಡಮ್. ರೆವಿನ್ಯೂ ತುಂಬಾ ಪ್ರಾಬ್ಲಮ್ ಇಲ್ಲ ಅಂದ್ರೆ ರೈತರುಗಳು ತುಂಬಾ ರೆವಿನ್ಯೂ ವಿಚಾರದಲ್ಲಿ ಜಮೀನು ನಮ್ದು ಪೋಡಿ ಆಗಿಲ್ಲ, ನಮ್ದು ದುರಸ್ತ್ ಆಗಿಲ್ಲ, ನಮ್ದು ಇನ್ನೊಂದು ಪ್ರಾಬ್ಲಮ್ ಇದೆ ಅನ್ನೋ ಒಂದು ವಿಚಾರನೇ ಇವರು ಕ್ಲಿಯರ್ ಮಾಡ್ಕೊಳ್ದೆ MLA ಗಳು ಅಲ್ಲಿಲ್ಲೆಲ್ಲ MLA ಗಳು ಸುಮ್ನೆ ದಕ್ಷಿಣ ಮಾಡ್ತೀನಿ ಅದ್ ಮಾಡ್ತೀನಿ ಇದೆಲ್ಲ ಬೂಟಾಣಿಕೆಗಳು ಕಥೆಗಳು. ರೆವಿನ್ಯೂ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ಪಾಪ ಬಡವರು ಬಂದು ಹೋಯ್ತಾ ಇರ್ತಾರೆ, ತಹಸೀಲ್ದಾರ್ ಆಫೀಸ್ ಹತ್ರ ಬರ್ತಾರೆ, ADLR ಹತ್ರ ಬರ್ತಾರೆ, ಒಂದ್ ಆಗಿರಲ್ಲ, ಒಂದು ಇವ್ರ ಜಮೀನೇನೋ ಅವ್ರ ಬದಲಾವಣೆ ಒಂದ್ ಖಾತೆ ಆಂದೋಲನ ತರ ಒಂದು ಆಂದೋಲನ ಮಾಡಿ ಅವ್ರವ್ರ ಪಂಚಾಯತಿ ವ್ಯಾಪ್ತಿಲಿ ಎಲ್ಲ ಮಾಡ್ಬೋದು ಮೇಡಮ್. ಇವ್ರು ಸುಮ್ನೆ ರಾಜಕೀಯ ತಗೊಂಡು ನಾವ್ ಈ ಸತಿ ಸೋತೋಗಿದೀವಲ್ಲಪ್ಪ, ಇನ್ ನಮ್ನ ಇಲ್ಲಿ ಬೆಳೆಯಕ್ ಆಗುತ್ತಾ ಅನ್ನೋ ಒಂದು ವಿಚಾರವಾಗಿ ತಗೊಂಡು ಇದ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಹೊಸದಾಗಿ ಈಗ MLA ಎಲೆಕ್ಷನ್ ಬೇರೆ ಇದೆ, ಯಾವ್ದು ಚನ್ನಪಟ್ಟಣ MLA ಎಲೆಕ್ಷನ್ ಇದೆ. ಆ ವಿಚಾರವಾಗಿ ಯೋಗೇಶ್ವರನವ್ರನ್ನ ಮುಂದೆ ತಗೊಂಡು ಸುಮ್ನೆ ಅಲ್ಲೋಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಇವ್ರು ಯೋಗೇಶ್ವರನವ್ರ ಮುಂದೆ ಯಾವ್ದೇ ಕಾರಣಕ್ಕೂ ಗೆಲ್ಲಕ್ ಆಗಲ್ಲ. ಯಾಕೆಂದ್ರೆ ಎಲ್ಲಾ ಕೆರೆಗಳ್ನು ನೀರ್ ತುಂಬಿಸಿ ವ್ಯವಸ್ಥೆ ಮಾಡಿ ಅವರೆಲ್ಲ ನೀಟಾಗಿ ಮಾಡಿದಾರೆ. ಲಾಸ್ಟ್ ಟೈಮ್ ಏನೇ ಅವ್ರು ಗೆಲ್ಬೇಕಾಗಿತ್ತು, ಅದ್ರಿಂದ ಏನೋ ಮಿಸ್ ಆಯ್ತು. ಈಗ ಯಾವ್ದೇ ಕಾರಣಕ್ಕೂ ಅವ್ರ ಮುಂದೆ ಗೆಲ್ಲಕ್ ಆಗಲ್ಲ. ಅವ್ರ ಏನೇ ಇದ್ ಮಾಡಿದ್ರು ನಾವು ಅಷ್ಟ್ ಹೇಳ್ಬೋದು ಮೇಡಮ್, ಅಷ್ಟೇ. ಧನ್ಯವಾದಗಳು ಶಿವಕುಮಾರ್ ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಸಂತೋಷ್ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವೇನ್ ಹೇಳ್ತೀರಾ? ಇವತ್ತು ಮೇಡಮ್ ಅವರು ಬೆಂಗಳೂರು ದಕ್ಷಿಣ ಮಾಡಿದ್ರು, ಮುಂದಿನಿಂದಲೇ ನಮ್ಮ ಕುಮಾರಣ್ಣ ಸರ್ಕಾರ ಬರ್ತದೆ, ತಿರ್ಗಾ ಬದಲಾವಣೆ ಮಾಡಿ ರಾಮನಗರ ಜಿಲ್ಲೆನ ಉಳಿಸ್ತಾರೆ ಅಂತ ನಾವು ಹೇಳ್ತೀವಿ ಮೇಡಮ್. ರಾಮನಗರ ಧನ್ಯವಾದಗಳು ಸಂತೋಷ್ ಸರ್ ಮತ್ತೆ ಶಿವಕುಮಾರ್ ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಇನ್ನು